ನಮಸ್ಕಾರ ಸ್ನೇಹಿತರೆ. 1920ರ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಕ್ಕೆ ಖಾದಿ ಉಡುಪುಗಳನ್ನು ಧರಿಸಬೇಕು ಅಂತ ಕರೆಯನ್ನ ನೀಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಇಂಥ ಒಂದು ನಿರ್ಧಾರವನ್ನು ತಗೊಳ್ಳೋಕೆ ಅದರ ಹಿಂದೆ ಕೂಡ ಕೆಲವು ಮಹತ್ವವಾದಂಥ ವಿಚಾರಗಳಿದೆ. ಮಹಾತ್ಮ ಗಾಂಧೀಜಿಯವರ ಮೊದಲ ಭಾಷಣದ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ. ಆ ಮೊದಲ ಭಾಷಣದ ಕಾರ್ಯಕ್ರಮ ನಡೀಬೇಕಾದ್ರೆ ಒಬ್ಬ ರೈತ ಆ ಭಾಷಣವನ್ನ ಕೇಳಿಸ್ಕೊಂಡಿರ್ತಾನೆ, ನೋಡಿರ್ತಾನೆ. ಅದರ ನಂತರ ಆ ರೈತ ಮಹಾತ್ಮ ಗಾಂಧೀಜಿಯವರನ್ನ ಬಂದು ಭೇಟಿ ಮಾಡಿ ಕೆಲವು ವಿಚಾರಗಳನ್ನ ತಿಳಿಸ್ತಾನೆ. ಸ್ವಲ್ಪ ದಿನಗಳ ನಂತರ ಆ ರೈತ ಸಂಪೂರ್ಣವಾಗಿ ಅನಾರೋಗ್ಯದಲ್ಲಿ ಬದುಕ್ತಿರ್ತಾರೆ. ಮಹಾತ್ಮ ಗಾಂಧೀಜಿಯವರು ಅವರ ಮನೆಗೆ ಭೇಟಿ ಕೊಡ್ತಾರೆ. ಅವರ ಮನೆಗೆ ಭೇಟಿ ಕೊಟ್ಟಾಗ ಆ ರೈತ ತುಂಬಾ ನೋವಿನಿಂದ ಕೆಲವು ವಿಚಾರಗಳನ್ನ ಮಹಾತ್ಮ ಗಾಂಧೀಜಿಯವರಿಗೆ ತಿಳಿಸ್ತಾನೆ. ನಮ್ಮ ಹಳ್ಳಿಯಲ್ಲಿ ರೈತರು ಬದುಕು ನಡೆಸುವುದೇ ತುಂಬಾ ಕಷ್ಟವಾಗಿದೆ. ನಾವು ಬೆಳೆದಂತ ಹತ್ತಿಗಳನ್ನ ಯಾರು ಕೂಡ ಪಡೆಯುತ್ತಿಲ್ಲ. ಇತ್ತೀಚೆಗೆ ಯಾರು ಕೂಡ ಸ್ವದೇಶಿಯ ಬಟ್ಟೆಗಳನ್ನ ಬಳಸ್ತಿಲ್ಲ. ವಿದೇಶದಿಂದ ಬರುವಂತ ಬಟ್ಟೆಗಳನ್ನೇ ಬಳಸ್ತಾ ಇದ್ದಾರೆ. ಈ ರೀತಿ ವಿದೇಶದಿಂದ ಬರುವಂತ ಬಟ್ಟೆಗಳನ್ನ ಬಳಸೋದ್ರಿಂದ ಹತ್ತಿ ಬೆಳೆಗಾರರಾಗಿರ್ಬೋದು, ಬಟ್ಟೆಯನ್ನ ತಯಾರಿಸುವವರಾಗಿರ್ಬೋದು, ಇವರು ಯಾರಿಗೂ ಕೂಡ ಕೆಲಸಗಳು ಇಲ್ಲದ ರೀತಿಯಲ್ಲಿ ಆಗಿದೆ. ಜೀವನ ನಡೆಸುವುದು ತುಂಬಾ ಕಷ್ಟವಾಗಿದೆ. ಒಂದೊತ್ತು ಊಟಕ್ಕೂ ಕೂಡ ಪರದಾಡುವಂತ ಸ್ಥಿತಿಗೆ ತಲುಪಿದ್ದೇವೆ ಅಂತ ಆ ರೈತ ವಿಚಾರವನ್ನ ತಿಳಿಸ್ತಾನೆ. ಮಹಾತ್ಮ ಗಾಂಧೀಜಿಯವರು ಆ ವಿಚಾರವನ್ನೆಲ್ಲ ಕೇಳಿಕೊಂಡು ನನ್ನಿಂದ ಆದಷ್ಟು ಪ್ರಯತ್ನವನ್ನ ಮಾಡ್ತೇನೆ ಅಂತ ಅವರಿಗೆ ಭರವಸೆಯನ್ನು ನೀಡಿ ಅಲ್ಲಿಂದ ಹೊರಬರ್ತಾರೆ. 1920ರಲ್ಲಿ ಭಾರತದಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಕೂಡ ವಿದೇಶಿಯರ ಬಟ್ಟೆಯನ್ನ ಬಳಸದೆ ಸ್ವದೇಶಿ ಖಾದಿ ಬಟ್ಟೆಯನ್ನ ಕೈಗಳಿಂದ ತಯಾರಿಸಿದ ಬಟ್ಟೆಗಳನ್ನ ಪ್ರತಿಯೊಬ್ಬರು ಕೂಡ ಬಳಸಬೇಕು ಅಂತ ಕರೆ ಕೊಟ್ಟು ಮಹಾತ್ಮ ಗಾಂಧೀಜಿಯವರು ಅವರು ತೊಡುವ ಬಟ್ಟೆಗಳನ್ನ ಚರಕದ ಮೂಲಕ ಅವರೇ ತಯಾರಿಸಿ ಆ ಬಟ್ಟೆಗಳನ್ನ ಅವರು ತೊಡುತ್ತಿದ್ರು. ಈ ಮೂಲಕ ದೇಶದಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಸ್ವದೇಶಿ ಬಟ್ಟೆಗಳನ್ನ ಬಳಸಬೇಕು ಅನ್ನೋ ಒಂದು ಕರೆಯನ್ನ ನೀಡ್ತಾರೆ. ಈ ಕರೆಗೆ ಬೆಲೆ ಕೊಟ್ಟು ಇದು ಸ್ವತಂತ್ರದ ಸಂಕೇತ ಅಂತ ಭಾವಿಸಿ ಅನೇಕ ಜನರು ವಿದೇಶಿ ಬಟ್ಟೆಗಳನ್ನ ಬಳಸದೆ ಸ್ವದೇಶಿ ಬಟ್ಟೆಗಳನ್ನ ಬಳಸಕ್ಕೆ ಪ್ರಾರಂಭಿಸಿದ್ರು. ಈ ಸ್ವದೇಶಿ ಬಟ್ಟೆಯ ಉಪಯೋಗದಿಂದ ಬ್ರಿಟಿಷರ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರ್ತಂದ್ರೆ, ಇಂಗ್ಲೆಂಡ್ ನಲ್ಲಿ ಲಂಕಾಶೈರ್ ಮತ್ತು ಮ್ಯಾಂಚೆಸ್ಟರ್ ನಲ್ಲಿ 74ಕ್ಕೂ ಹೆಚ್ಚು ಗಿರಾಣಿಗಳು 4 ವರ್ಷಗಳಲ್ಲಿ ಮುಚ್ಚುವ ಸ್ಥಿತಿಗೆ ಬಂದು ತಲುಪಿತು. ಅಷ್ಟರ ಮಟ್ಟಿಗೆ ಸ್ವದೇಶಿ ಬಟ್ಟೆಗಳ ಹೋರಾಟ ಯಶಸ್ವಿಯಾಯಿತು. ಸ್ವದೇಶಿ ಬಟ್ಟೆಗಳನ್ನು ಉಪಯೋಗಿಸಿ ಎಂದು ಕೊಟ್ಟಂತ ಕರೆ ಇವತ್ತಿಗೂ ಕೂಡ ಅದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ. ಎಷ್ಟರ ಮಟ್ಟಿಗೆ ಅದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ ಅಂದ್ರೆ 2020-2021 ಸಾಲಿನಲ್ಲಿ KVICಯ ಮಾರಾಟ 95,741 ಕೋಟಿಗೆ ತಲುಪಿತ್ತು. ಇದು 4.3 ಮಿಲಿಯನ್ ಜನರಿಗೆ ಉದ್ಯೋಗವನ್ನ ಒದಗಿಸಿದೆ. ಕೇವಲ ಬಟ್ಟೆ ಮಾತ್ರ ಅಲ್ಲ, ಭಾರತೀಯರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸ್ವದೇಶಿ ವಸ್ತುಗಳನ್ನೇ ಬಳಸೋದ್ರಿಂದ ಭಾರತದಲ್ಲಿರುವಂತಹ ಬಡತನವನ್ನ ಕಿತ್ತು ಬಿಸಾಕ್ಬಹುದು ಅಂತ ಹೇಳ್ತಾ ವಿಡಿಯೋವನ್ನ ಪೂರ್ತಿ ನೋಡಿದಂತಹ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.